ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ಹಿಡಿದಿದ್ದು ಹೇಗೆ ಜೆಡಿಎಸ್ ಮೈತ್ರಿಯಾದರೂ ಕಾಂಗ್ರೆಸ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದು ಯಾಕೆ? ಮಂಗಳೂರಿನಲ್ಲಿ ಎಟಿಎಂ ಸ್ಕಿಮ್ಮಿಂಗ್ ಮಾಡುತ್ತಿದ್ದ ಆರೋಪಿಗಳನ್ನು ಜನರೇ ಹಿಡಿದಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಮೈಸೂರು ಪಾಲಿಕೆ ಮೇಯರ್ ಎಲೆಕ್ಷನ್ ನಲ್ಲಿ ಜೆಡಿಎಸ್ನ ರುಕ್ಮಿಣಿ ಮಾದಿಗೌಡ ಆಯ್ಕೆಯಾಗಿದ್ದಾರೆ. ಮೇಯರ್ ಸ್ಥಾನ ಅಲಂಕರಿಸಲು ಕಾಂಗ್ರೆಸ್ ಸೇರಿ ಬಿಜೆಪಿ ಜೆಡಿಎಸ್ ರಣತಂತ್ರ ರೂಪಿಸಿತು. ಬೆಳಗ್ಗೆಯಿಂದ ಪ್ಲಾನ್ ಮಾಡಿದ್ವು. 3 ಪಕ್ಷದ ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಎಲೆಕ್ಷನ್ ಕುತೂಹಲ ಮೂಡಿಸಿತು. ಅಂತಿಮವಾಗಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಜೆಡಿಎಸ್ ಮೇಯರ್ ಪಟ್ಟವೇರಿದೆ. ಮೇಯರ್ ಆಯ್ಕೆಗೂ ಮುನ್ನ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಚುನಾವಣೆಯಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧಿಸಿದೆ. ಮೈಸೂರು ಪಾಲಿಕೆಯಲ್ಲಿ ನಮ್ಮ ಶಕ್ತಿ ತೋರಿಸುತ್ತೇವೆ. ಜೆಡಿಎಸ್ ಹೀಯಾಳಿಸಿರೋ ನಾಯಕರಿಗೆ ನಮ್ಮ ಶಕ್ತಿ ಏನು ಅಂತ ತೋರಿಸಲು ಸ್ಪರ್ಧೆ ಮಾಡ್ತಿದ್ದೇವೆ ಅಂತ ಹೇಳಿದರು. ಇದಷ್ಟೇ ಅಲ್ಲ, ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮುರಿಯಲು ಸಿದ್ದರಾಮಯ್ಯ ಕಾರಣ ಅಂತ ಆರೋಪ ಮಾಡಿದ್ರು. ಜೆಡಿಎಸ್ ಅನ್ನ ಸಿದ್ದರಾಮಯ್ಯ ಲಘುವಾಗಿ ಪರಿಗಣಿಸಿದ್ದಾರೆ. ಜೆಡಿಎಸ್ ಪಕ್ಷವೇ ಅಲ್ಲ ಅಂತಾರೆ. ಅವರಿಗೆ ಮನವರಿಕೆ ಮಾಡಿಕೊಡಲು ನಿರ್ಧರಿಸಿದ್ದೇವೆ. ಪದೇ ಪದೇ ನಮ್ಮ ಪಕ್ಷವನ್ನ ಕೆಣಕಿ ಹೇಳಿಕೆ ನೀಡುತ್ತಾರೆ. ಡಿಕೆಶಿ ನನ್ನ ಜೊತೆ ಮಾತನಾಡದಂತೆ ಸಿದ್ದರಾಮಯ್ಯ ಒತ್ತಡ ಹಾಕಿದ್ದಾರೆ ಅಂತ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಅಂತಿಮವಾಗಿ ಕಾಂಗ್ರೆಸ್ ಬೆಂಬಲದ ಜೊತೆ ಮೇಯರ್ ಸ್ಥಾನ ಪಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಡಗುರ್ಕಿ ಸಮೀಪ ಮನೆಯೊಂದು ಹೊತ್ತಿ ಉರಿದಿದೆ. ಅಗ್ನಿ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಜಮೀನು ವಿವಾದದಿಂದ ಪೆಮ್ಮಾರೆಡ್ಡಿ ಅನ್ನೋರಿಗೆ ಸೇರಿದ ತೋಟದ ಮನೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗುತ್ತಿದ್ದು, ರಘು ಕಿರಣ್ ವಸಂತ್ ಅನ್ನೋರು ಬೆಂಕಿ ಹಚ್ಚಿದ್ದಾರೆಂತ ಮನೆ ಮಾಲೀಕ ಆರೋಪ ಮಾಡಿದ್ದು, ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಂಡ್ಯ ತಾಲೂಕಿನ ಹುನಗನಹಳ್ಳಿ ಗ್ರಾಮದಲ್ಲಿ ಪಡಿತರ ವಿತರಕನೊಬ್ಬ ಮೃತರ ಹೆಸರಲ್ಲಿ ರೇಷನ್ ಪಡೆದು ಸರ್ಕಾರಕ್ಕೆ ಟೋಪಿ ಹಾಕಿದ್ದಾನೆ. ರಾಜು ಎಂಬಾತ ಮೃತರ ಹೆಸರಲ್ಲಿ ಕಳೆದ 2-3 ವರ್ಷದಿಂದ ಅಕ್ರಮ ನಡೆಸಿ ಸುಮಾರು 750 ಕ್ವಿಂಟಾಲ್ ಅಕ್ಕಿ ಪಡೆದಿದ್ದು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಆನ್ಲೈನ್ನಲ್ಲಿ ಪರಿಶೀಲನೆ ವೇಳೆ ನ್ಯಾಯಬೆಲೆ ಅಂಗಡಿ ಮಾಲೀಕನ ಅಕ್ರಮ ಗೊತ್ತಾಗಿದೆ. ಇದೇ ರೀತಿ 300ಕ್ಕೂ ಹೆಚ್ಚು ಕಾರ್ಡ್ ಬಳಸಿ ಅಕ್ರಮ ಎಸಗಿದ ಬಗ್ಗೆ ಆರೋಪ ವ್ಯಕ್ತವಾಗಿದೆ. ಮಂಗಳೂರಿನ ವಿವಿಧೆಡೆ ಎಟಿಎಂಗಳಲ್ಲಿ ಸ್ಕಿಮ್ಮಿಂಗ್ ಮಾಡಿ ಹಣ ಲೂಟಿ ಮಾಡುತ್ತಿದ್ದ ಇಬ್ಬರನ್ನ ಸಾರ್ವಜನಿಕರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದೆಹಲಿ ಮತ್ತು ಕಾಸರಗೋಡು ಮೂಲದ ಬಂಧಿತ ಇಬ್ಬರು ಸ್ಕಿಮ್ಮಿಂಗ್ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ದೋಚಿದರು. ನಗರದ ಮಂಗಳದೇವಿಯಲ್ಲಿರುವ ಎಟಿಎಂ ಬಳಿ ಸ್ಕಿಮ್ಮಿಂಗ್ ಮಾಡಿ ಹಣ ದೋಚಲು ಬಂದಾಗ ಜನರ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಬಗ್ಗೆ ಮಂಗಳೂರು ಸೈಬರ್ ಕ್ರೈಂ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೆಲಮಂಗಲ ಸಮೀಪದ ಮಾದನಾಯಕನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಪುಂಡರು ಬೈಕ್ ವೀಲಿಂಗ್ ಮಾಡಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಇಬ್ಬರು ಯುವಕರು ಡೇಂಜರಸ್ ವೀಲಿಂಗ್ ಮಾಡಿದ್ದು ಪ್ರಯಾಣಿಕರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಹೆಬ್ಬಲಗುಪ್ಪೆ ಬಳಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಗ್ರಾಮದ ಸಮೀಪ ಪ್ರತ್ಯಕ್ಷವಾಗಿದ್ದ ಚಿರತೆ ಕಂಡು ಸ್ಥಳೀಯರು ಭಯಗೊಂಡಿದ್ದರು. ಬಳಿಕ ಅರಣ್ಯ ಸಿಬ್ಬಂದಿಗೆ ಮಾಹಿತಿ ಕೊಟ್ಟರು. ಬಳಿಕ ಕಾರ್ಯಾಚರಣೆಗೆ ಮುಂದಾದ ಅರಣ್ಯ ಸಿಬ್ಬಂದಿ ಕೊನೆಗೂ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ. ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಬೈರೇಗೌಡನಹಳ್ಳಿಯಲ್ಲಿ ಮರಿ ನಾಗರಹಾವೊಂದನ್ನು ರಕ್ಷಣೆ ಮಾಡಲಾಗಿದೆ. ಪಾಳು ಬಿದ್ದ ಮನೆಯನ್ನ ನೆಲಸಮಗೊಳಿಸುವಾಗ ಹುತ್ತದಲ್ಲಿ ಹಾವು ಪ್ರತ್ಯಕ್ಷವಾಗಿದ್ದು, ಉರಗರಕ್ಷಕ ರಾಜು ಅನ್ನೋರು ರಕ್ಷಣೆ ಮಾಡಿದ್ದಾರೆ. ಗಾಯಗೊಂಡ ಹಾವಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಹಾವು ರಕ್ಷಣೆ ವೇಳೆ ಮನೆಯೊಡತಿ ಚಿನ್ನಮ್ಮ ಎಂಬಾಕೆ ಮುನೇಶ್ವರ ಸ್ವಾಮಿ ಮೈ ತುಂಬಿದೆ ಅಂತ ಕೆಲ ಹೊತ್ತು ಕಿರ್ಚಾಡಿದ್ರು. ರಾತ್ರೋರಾತ್ರಿ ಪೊಗರು ಸಿನಿಮಾದ ಆಕ್ಷೇಪಾರ್ಹ ದೃಶ್ಯಗಳಿಗೆ ಕತ್ತರಿ ಬಿದ್ದಿದ್ದು ಹೇಗೆ? ರೀ ಎಡಿಟ್ ಆಗಿರೋ ಸಿನಿಮಾ ಇಂದು ಯಾಕೆ ರಿಲೀಸ್ ಆಗಿಲ್ಲ? ಬ್ರಾಹ್ಮಣ ಸಮುದಾಯದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ನಂದಕಿಶೋರ್ ಹೇಳಿದ್ದು ಏನು? ಇದೆಲ್ಲವನ್ನು ನೋಡೋಣ ಪೊಗರಿಗೆ ಕತ್ತರಿ ನ್ಯೂಸ್ ಟಾಪ್ 9 ನಲ್ಲಿ. ಪೊಗರು ಸಿನಿಮಾ ವಿವಾದ ಕೊನೆಗೂ ಇತ್ಯರ್ಥವಾಗಿದೆ. ಸಿನಿಮಾದಲ್ಲಿನ 14 ಆಕ್ಷೇಪಾರ್ಹ ಕಟ್ಸ್ಗೆ ಕತ್ತರಿ ಬಿದ್ದಿದ್ದು ಚಿತ್ರತಂಡ ರೀಸೆನ್ಸರ್ಗೆ ಕಳುಹಿಸಿದೆ. ಬ್ರಾಹ್ಮಣ ಅಭಿವೃದ್ಧಿ ಕಚೇರಿ ಹಾಗೂ ಫಿಲ್ಮ್ಸ್ ಚೇಂಬರ್ನಲ್ಲಿನ ಸಭೆ ಬಳಿಕ ರಾತ್ರೋರಾತ್ರಿ ಆಕ್ಷೇಪಾರ್ಹ ದೃಶ್ಯಗಳಿಗೆ ಕತ್ತರಿ ಹಾಕಿದ್ದು ಎಡಿಟೆಡ್ ಮೂವಿಗೆ ಬ್ರಾಹ್ಮಣ ಮಹಾಸಭಾ ಒಪ್ಪಿಗೆ ಕೊಟ್ಟಿದೆ. ಈ ಮೂಲಕ ಧಗಧಗಿಸಿದ ಪೊಗರು ವಿವಾದ ಸುಖಾಂತಿ ಕಂಡಿದೆ. ಧ್ರುವ ಸರ್ಜಾರ ಪೊಗರು ಅಬ್ಬರಕ್ಕೆ ಕಟ್ಸ್ಗಳು ಅಡ್ಡಿಯಾಗಿವೆ. ಬ್ರಾಹ್ಮಣರ ನಿಂದನೆ ಆರೋಪದಲ್ಲಿ ಪೊಗರು ಓಟಕ್ಕೆ ಬ್ರೇಕ್ ಬಿದ್ದಿದ್ದು ಬ್ರಾಹ್ಮಣರ ನಿಂದನೆ ಆರೋಪದಿಂದ ಹೆಚ್ಚಾಗಿದ್ದಂತಹ ವಿವಾದ ಸುಖಾಂತ್ಯ ಕಂಡಿದೆ. ಚಿತ್ರದಲ್ಲಿನ ವಿವಾದಿತ ಸೀನ್ ತೆಗೆಯುವುದಾಗಿ ಹೇಳಿದ ನಿರ್ದೇಶಕ ನಂದಕಿಶೋರ್ ರಾತ್ರೋರಾತ್ರಿ ಕತ್ತರಿ ಹಾಕಿದ್ದು ಎಡಿಟ್ ಆಗಿರೋ ಸಿನಿಮಾ ನೋಡಿ ಬ್ರಾಹ್ಮಣ ಮಹಾಸಭಾ ಗ್ರೀನ್ ಸಿಗ್ನಲ್ ಕೊಟ್ಟಿದೆ.
ತಾಂತ್ರಿಕ ಸಮಸ್ಯೆಯಿಂದ ಪೊಗರು ಸಿನಿಮಾದ ಹೊಸ ಪ್ರಿಂಟ್ ಇಂದು ರಿಲೀಸ್ ಆಗಲ್ಲ. ಎಡಿಟ್ ಆಗಿರೋ ಸಿನಿಮಾ ಕೂಡಲೇ ರಿಲೀಸ್ ಮಾಡೋದು ಕಷ್ಟ. ಸೆನ್ಸಾರ್ ಮಂಡಳಿ ಮುಂದೆ ಸಿನಿಮಾ ಇಂದು ಕಳಿಸಲಾಗ್ತದೆ. ಸೆನ್ಸಾರ್ ಆದ ಬಳಿಕ ಥಿಯೇಟರ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಹೀಗಾಗಿ ಪೊಗರು ಹೊಸ ಕಾಪಿ ಬಹುತೇಕ ನಾಳೆ ಆಗೋ ಸಾಧ್ಯತೆ ಇದೆ. ಇಂದು ಮೊದಲಿದ್ದ ಸಿನಿಮಾವೇ ಪ್ರದರ್ಶನವಾಗ್ತಿದೆ. ಪೊಗರು ಚಿತ್ರದಲ್ಲಿರೋ ದೃಶ್ಯ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಚಿತ್ರದಲ್ಲಿ ಬರೋ ವಿಲನ್ ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ದ ಅರ್ಚಕರ ಬೆನ್ನ ಮೇಲೆ ಕಾಲಿಟ್ಟು ಆವಾಸ ಹಾಕ್ತಾನೆ. ಜೊತೆಗೆ ಚಿತ್ರದುದ್ದಕ್ಕೂ ಹಲವು ಸೀನ್ಗಳಲ್ಲಿ ಇದೇ ರೀತಿ ಬ್ರಾಹ್ಮಣರ ಬಗ್ಗೆ ಹಾಗೂ ಅವರು ಮಾಡೋ ಪೂಜಾ ವಿಧಾನಗಳ ಬಗ್ಗೆ ಆಕ್ಷೇಪಾರ್ಹ ಡೈಲಾಗ್ಗಳಿವೆ. ಇದು ಬ್ರಾಹ್ಮಣ ಸಮುದಾಯವನ್ನ ಕೆರಳಿಸಿತು. ರಾಜ್ಯದ ಹಲವೆಡೆ ಚಿತ್ರದ ವಿರುದ್ಧ ಬ್ರಾಹ್ಮಣ ಸಮುದಾಯದವರು ಪ್ರೊಟೆಸ್ಟ್ ಮಾಡಿದ್ರು. ಪೊಗರು ವಿವಾದದ ಬಗ್ಗೆ ನಿನ್ನೆ ಫಿಲ್ಮ್ ಚೇಂಬರ್ನಲ್ಲಿ ಭಾರಿ ಹೈಡ್ರಾಮಾ ನಡೆಯಿತು. ಪೊಗರು ಚಿತ್ರದ ವಿರುದ್ಧ ದೂರು ನೀಡೋಕೆ ಬ್ರಾಹ್ಮಣ ಮಹಾಸಭಾದ ಸದಸ್ಯರು ಫಿಲ್ಮ್ ಚೇಂಬರ್ಗೆ ತೆರಳಿದ್ರು. ಆದರೆ ಚಿತ್ರದ ನಿರ್ದೇಶಕ ನಂದಕಿಶೋರ್ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಕಚೇರಿಗೆ ತೆರಳಿದ್ರು. ಆದರೆ ಫಿಲ್ಮ್ ಚೇಂಬರ್ನಲ್ಲಿ ಅದಾಗಲೇ ಬೀಡು ಬಿಟ್ಟಿದ್ದ ತಂಡ ನಂದಕಿಶೋರ್ ಇಲ್ಲಿಗೆ ಬರಬೇಕು ಅಂತ ಪಟ್ಟು ಹಿಡಿದ್ರು. ಈ ವೇಳೆ ಚಿತ್ರತಂಡದವರು ಈಗಾಗಲೇ ಕ್ಷಮೆ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಪೊಗರು ಸಿನಿಮಾದಲ್ಲಿನ 14 ಕಟ್ಸ್ ಮತ್ತು 28 ಡೈಲಾಗ್ಗಳಿಗೆ ಕತ್ತರಿ ಹಾಕಲು ತಿಳಿಸಿದ್ವು. ಅದರಂತೆ ದೃಶ್ಯ ತೆಗೆದಿದ್ದಾರೆ ಅಂತ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಹೇಳಿದ್ದಾರೆ. ಸಿನಿಮಾ ಬಿಡುಗಡೆಯಾಗ್ತಾ ಇದ್ದಂತೆ ರಾಜ್ಯದ ಮೂಲೆ ಮೂಲೆಯಿಂದ ಬ್ರಾಹ್ಮಣ ಸಮುದಾಯದ ಜನರು ಕರೆ ಮಾಡಿ ವಿವಾದಿತ ದೃಶ್ಯಗಳಿಗೆ ಕೆರಳಿಕೆಂಡವಾಗಿದ್ರು. ಹೀಗಾಗಿ ಕ್ಷಮೆ ಕೇಳಬೇಕು, ದೃಶ್ಯ ತೆಗಿಬೇಕು ಅಂತ ಆಗ್ರಹಿಸಿದ್ವು. ಇದೇ ರೀತಿ ಕ್ಷಮೆ ಕೇಳಿ ದೃಶ್ಯ ತೆಗೆದಿದ್ದಾರೆ ಅಂತ ಸಚ್ಚಿದಾನಂದ ಮೂರ್ತಿ ಹೇಳಿದ್ರು. ಕಥೆ ಮಾಡುವಾಗಲೇ ನಿರ್ದೇಶಕರು ಇದನ್ನೆಲ್ಲ ಯೋಚನೆ ಮಾಡಬೇಕು. ಸಮುದಾಯವನ್ನ ನಿಂದಿಸುವ ಕೆಲಸ ಮಾಡಬಾರ್ದು ಅಂತ ಸಾರಾ ಗೋವಿಂದ್ ಹೇಳಿದ್ರು. ನಿನ್ನೆ ನಾನು ಸಂಬಂಧಪಟ್ಟವರ ಜೊತೆ ಮಾತನಾಡಿದೆ. 14 ಶಾಟ್ಗಳನ್ನ ಕಟ್ ಮಾಡ್ತಾರೆ, ಡೈಲಾಗ್ಗಳಿಗೆ ಸೈಲೆಂಟ್ ಮಾಡ್ತಾರೆ. ಆದ್ರೆ 14 ಕಟ್ಸ್ ಮಾಡೋದು ಸಾಮಾನ್ಯವಲ್ಲ. ಹೀಗಾಗಿ ಸೆನ್ಸಾರ್ ಮಾಡುವಾಗ ಮಂಡಳಿಯವರು ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂತ ಸಾರಾ ಗೋವಿಂದ್ ಪ್ರಶ್ನೆ ಮಾಡಿದ್ರು. ಬ್ರಾಹ್ಮಣ ಸಮುದಾಯದ ವಿರುದ್ಧ ದೊಡ್ಡ ಷಡ್ಯಂತ್ರವೇ ನಡೀತಾ ಇದೆ ಅಂತ ಸಚ್ಚಿದಾನಂದ ಮೂರ್ತಿ ಆರೋಪಿಸಿದ್ರು. ಏನೇ ಮಾಡಿದ್ರೂ ಬ್ರಾಹ್ಮಣರು ಪ್ರಶ್ನೆ ಮಾಡೋದಿಲ್ಲ ಅಂತ ಅಂದುಕೊಂಡಿದ್ದಾರೆ. ರಾಜಕಾರಣಿಗಳು ತಟ್ಟೆ ಕಾಸು ಅಂತ ಹೇಳಿ ಬಳಿಕ ಕ್ಷಮೆ ಕೇಳ್ತಾರೆ. ಆದ್ರೆ ಬ್ರಾಹ್ಮಣರು ಒಗ್ಗಟ್ಟಿನಿಂದ ಇದ್ದು ಅವಹೇಳನ ಮಾಡಿದ್ರೆ ಸುಮ್ಮನಿರುವುದಿಲ್ಲ ಅಂತ ಸಚ್ಚಿದಾನಂದ ಮೂರ್ತಿ ಎಚ್ಚರಿಕೆ ಕೊಟ್ಟರು. ವಾದ ಪ್ರತಿವಾದ ಮಾಡೋದ್ರಿಂದ ಉದ್ದೇಶವಿಲ್ಲ. ನನಗೆ ಸಿನಿಮಾ ಮುಖ್ಯ, ನನ್ನ ಕನಸಿನ ಕೂಸು ಮುಖ್ಯ, ಅದನ್ನ ಕನ್ನಡಿಗರಿಗೆ ಕೊಡೋದು ಮುಖ್ಯ. ಕ್ಷಮೆ ಕೇಳಿ ವಿವಾದಿತ ಅಂಶ ತೆಗೆದಿದ್ದೇನೆ ಅಂತ ಪೊಗರು ಸಿನಿಮಾದ ನಿರ್ದೇಶಕ ನಂದಕಿಶೋರ್ ಹೇಳಿದ್ರು. ಸಿನಿಮಾ ಚೆನ್ನಾಗಿ ಹೋಗ್ಬೇಕು, ಹೀಗಾಗಿ ಆದಷ್ಟು ಬೇಗ ವಿವಾದ ಬಗೆಹರಿಸಿದ್ದೇನೆ. ಎಡಿಟ್ ಆಗಿದ್ದು ಸೆನ್ಸಾರ್ ಮಂಡಳಿಯಿಂದ ಬರ್ತಾ ಇದ್ದಂತೆ ಅಪ್ಲೋಡ್ ಆಗುತ್ತೆ ಅಂತ ನಂದಕಿಶೋರ್ ತಿಳಿಸಿದ್ರು. ಇನ್ನು ಸಂಸದೆ ಶೋಭಾ ಕರಂದ್ಲಾಜೆ ಟ್ವೀಟ್ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಶೋಭಾ ಕರಂದ್ಲಾಜೆ ಚಿತ್ರ ನೋಡಿದ್ದಾರೋ ಗೊತ್ತಿಲ್ಲ, ಅವರ ಟ್ವೀಟ್ ಬಗ್ಗೆ ಮಾತನಾಡುವಷ್ಟು ದೊಡ್ಡವನು ನಾನಲ್ಲ. ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಯಾವುದೇ ಷಡ್ಯಂತ್ರ ಮಾಡಿಲ್ಲ, ಕ್ರಿಯೇಟಿವ್ ಆಗಿ ತೋರಿಸಲು ಮಾತ್ರ ಮಾಡಿದ್ದೇವೆ ಅಂತ ಹೇಳಿದರು. 6 ಜನರನ್ನ ಬಲಿ ಪಡೆದ ಕ್ವಾರಿಯ ಮಾಲೀಕನನ್ನ ಬಂಧಿಸೋಕೆ ಪೊಲೀಸರು ಹಿಂದೇಟು ಹಾಕ್ತಿದ್ದಾರಾ? ಜಿಲೆಟಿನ್ ಸ್ಫೋಟ ಸಂಬಂಧ ಯಾರ್ಯಾರನ್ನ ಬಂಧಿಸಲಾಗಿದೆ? ಅಕ್ರಮದಿಂದಲೇ ಫೇಮಸ್ ಆದ್ನ ಬಿಜೆಪಿ ಮುಖಂಡ? ಇದೆಲ್ಲವನ್ನು ನೋಡೋಣ ಕಲ್ಲು ಕೇಡಿ ನ್ಯೂಸ್ ಟಾಪ್ 9 ನಲ್ಲಿ. 6 ಜನರ ಸಾವಿಗೆ ಕಾರಣವಾದ ಚಿಕ್ಕಬಳ್ಳಾಪುರದ ಹಿರೇನಾಗವೇಲಿ ಗ್ರಾಮದ ಬಳಿಯ ಭ್ರಮರವಾಸಿನಿ ಕ್ರಷರ್ ಮತ್ತು ಕ್ವಾರಿ ಮಾಲೀಕ ಜಿಎಸ್ ನಾಗರಾಜ್ ಇನ್ನೂ ಪತ್ತೆಯಾಗಿಲ್ಲ. ನಾಗರಾಜ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ರು, ಸುಳಿವು ಮಾತ್ರ ಸಿಕ್ಕಿಲ್ಲ. ಗುಡಿಬಂಡೆ ಪಟ್ಟಣದಲ್ಲಿರೋ ನಾಗರಾಜ್ ನಿವಾಸದಲ್ಲಿ ಆತನ ತಾಯಿ, ಪತ್ನಿ, ಮಗಳಿದ್ದು ನಾಗರಾಜ್ ಎಲ್ಲಿ ಹೋಗಿದ್ದಾನೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಪೊಲೀಸರ ಬಂಧನದಿಂದ ತಪ್ಪಿಸಿಕೊಳ್ಳಲು ಹಿರೇನಾಗವೇಲಿ ಗ್ರಾಮದ ಬಳಿಯ ಭ್ರಮರವಾಸಿನಿ ಕ್ರಷರ್ ಮತ್ತು ಕ್ವಾರಿ ಮಾಲೀಕ ಜಿಎಸ್ ನಾಗರಾಜ್ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ನಾಗರಾಜ್ ಸಂಬಂಧಿಕರನ್ನ ಪೊಲೀಸರು ಕರೆದೊಯ್ದಿದ್ದಾರೆ ಅಂತ ಟಿವಿ9ಗೆ ಜಿಎಸ್ ನಾಗರಾಜ್ ಪುತ್ರಿ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಗುಡಿಬಂಡೆ ಪಟ್ಟಣದಲ್ಲಿರೋ ಮನೆ ಬಳಿ ಪೊಲೀಸರು ಬರ್ತಾರೆ ಅಂತ ಮನೆ ಗೇಟ್ಗೆ ಬೀಗ ಹಾಕಲಾಗಿದೆ. ಚಿಕ್ಕಬಳ್ಳಾಪುರದ ಹಿರೇನಾಗವೇಲಿ ಬಳಿ ಜಿಲೆಟಿನ್ ಸ್ಫೋಟಕ್ಕೆ ಸಂಬಂಧ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಶಿರಡಿ ಸಾಯಿ ಅಗ್ರಿಗೇಟ್ಸ್ ಕ್ವಾರಿ ಪಾಲುದಾರ ರಾಘವೇಂದ್ರ ರೆಡ್ಡಿ, ಮಧುಸೂದನ್ ರೆಡ್ಡಿ, ಕ್ರಷರ್ ಮ್ಯಾನೇಜರ್ ಮಗ ಪ್ರವೀಣ್, ಗಾಯಾಳು ರಿಯಾಜ್ ಅನ್ಸಾರಿ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. 6
ಜನರನ್ನ ಬಲಿ ಪಡೆದ ಚಿಕ್ಕಬಳ್ಳಾಪುರದ ಹಿರೇನಾಗವೇಲಿ ಗ್ರಾಮದ ಕ್ರಷರ್ ಅನ್ನ ಬಿಜೆಪಿ ಮುಖಂಡ ನಾಗರಾಜ್ ಮತ್ತು ಪಾರ್ಟ್ನರ್ಸ್ ಹೆಸರಿಗೆ ಮಂಜೂರು ಮಾಡಲಾಗಿತ್ತು. 2015ರ ಡಿಸೆಂಬರ್ 28ರಂದು ಭ್ರಮರವಾಸಿನಿ ಎಂ ಸ್ಯಾಂಡರ್ಸ್ LLP ಅನ್ನೋ ಸಂಸ್ಥೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಜನನಾಕುಂಟೆ ಗ್ರಾಮದ ಸರ್ವೆ ನಂಬರ್ 24ರಲ್ಲಿ 3 ಎಕರೆ 10 ಗುಂಟೆ ಕ್ರಷರ್ಗೆ ಅನುಮತಿ ನೀಡಲಾಗಿತ್ತು. ಚಿಕ್ಕಬಳ್ಳಾಪುರದ ಹಿರೇನಾಗವೇಲಿ ಗ್ರಾಮದಲ್ಲಿ 20 ವರ್ಷಗಳ ಕಾಲ ಕ್ರಷರ್ಗೆ ಅನುಮತಿ ನೀಡಿ ಶಿರಡಿ ಸಾಯಿ ಅಗ್ರಿಗೇಟ್ಸ್ ಅನ್ನೋ ಸಂಸ್ಥೆಗೆ ಕ್ವಾರಿ ಮಂಜೂರು ಮಾಡಲಾಗಿತ್ತು. 6 ಜನರ ಪಾಲುದಾರಿಕೆಯ ಕ್ವಾರಿ ಇದಾಗಿದ್ದು JS ನಾಗರಾಜ್, ರಾಘವೇಂದ್ರ ರೆಡ್ಡಿ, ತಿರುಮಳ್ಳಪ್ಪ, ಇಂತಿಯಾಜ್, DV ರವೀಂದ್ರ, ಸುನಿಲ್ ಕುಮಾರ್ ಮಾಲೀಕರಾಗಿದ್ದರು. 6 ಜನರು ಮೃತಪಟ್ಟ ಹಿರೇನಾಗವೇಲಿ ಗ್ರಾಮದ ಕಲ್ಲು ಕ್ರಷರ್ ಮತ್ತು ಕ್ವಾರಿಯ ಮಾಲೀಕ ನಾಗರಾಜ್ ಕಲ್ಲು ಕ್ವಾರಿಯ ಅಕ್ರಮದಿಂದಲೇ ಫೇಮಸ್ ಆದಂತೆ ಕಾಣುತ್ತದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನಲ್ಲಿ ಬಿಜೆಪಿ ಮುಖಂಡನಾಗಿರುವ ನಾಗರಾಜ್ ಬಿಜೆಪಿ ಸಂಸದ BN ಬಚ್ಚೇಗೌಡರಿಗೂ ಆಪ್ತನಾಗಿದ್ದಾನೆ. ಅಲ್ಲದೆ ಸಂಸದರು ಶಿಫಾರಸು ಮೇರೆಗೆ ರೈಲ್ವೆ ಇಲಾಖೆಯಿಂದ ರೈಲ್ವೆ ಗ್ರಾಹಕರ ಸಲಹಾ ಸಮಿತಿಗೆ ನೇಮಕರಾಗಿದ್ದಾರೆ. ಹೀಗಾಗಿ ತಾನು ಬಿಜೆಪಿ ಮುಖಂಡ ಅನ್ನೋ ಕಾರಣದಿಂದಲೇ ಅಕ್ರಮದಲ್ಲಿ ಸಕ್ರಿಯನಾದ್ನ ಅನ್ನೋ ಡೌಟ್ ಕೂಡ ಮೂಡುತ್ತಿದೆ. 6 ಜನರು ಸಾವಿಗೀಡಾದ ಹಿರೇನಾಗವೇಲಿ ಗ್ರಾಮದ ಕಲ್ಲುಕ್ವಾರಿಯ ಮಾಲೀಕ ನಾಗರಾಜ್ ಇನ್ನೂ ನಾಪತ್ತೆಯಾಗಿಲ್ಲ. ನಾಗರಾಜ್ ಮೇಲೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಸ್ಫೋಟಕ ವಿಚಾರದಲ್ಲಿ ಫೆಬ್ರವರಿ 7ರಂದೇ ಪ್ರಕರಣ ದಾಖಲಾಗಿತ್ತು. ಕೇಸ್ ದಾಖಲಾಗಿ 17 ದಿನ ಕಳೆದರೂ ನಾಗರಾಜ್ ಇನ್ನೂ ಬಂಧನವಾಗಿಲ್ಲ. ಬಿಜೆಪಿ ಮುಖಂಡ ಅನ್ನೋ ಕಾರಣಕ್ಕೆ ನಾಗರಾಜ್ನನ್ನ ಬಂಧಿಸಲು ಪೊಲೀಸರು ಮೀನಾಮೇಷ ಎಣಿಸುತ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಚಿಕ್ಕಬಳ್ಳಾಪುರದ ಹಿರೇನಾಗವೇಲಿ ಜಿಲೆಟಿನ್ ಸ್ಫೋಟ ಪ್ರಕರಣ ಇಂದು CIDಗೆ ಅಧಿಕೃತ ವರ್ಗಾವಣೆಯಾಗಲಿದೆ. ಪ್ರಕರಣ ಸಂಬಂಧ ಚಿಕ್ಕಬಳ್ಳಾಪುರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರದ ಆದೇಶದ ಮೇರೆಗೆ ಪ್ರಕರಣ CIDಗೆ ವರ್ಗಾವಣೆಯಾಗಿದ್ದು CID ವಿಶೇಷ ತನಿಖಾ ವಿಭಾಗದ ಅಧಿಕಾರಿಗಳು ತನಿಖೆ ನಡೆಸಲಿದ್ದಾರೆ. CID SP ರಾಹುಲ್ ಶಹಪುರಪಾಡ್ ನೇತೃತ್ವ ವಹಿಸಲಿದ್ದಾರೆ. ಸರ್ಕಾರದ ರೂಲ್ಸ್ಗೆ ಅಧಿಕಾರಿಗಳೇ ಡೋಂಟ್ ಕೇರ್ ಅಂತ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಅನಾಹುತಗಳು ಹೆಚ್ಚುತ್ತಾ ಇದೆ. ಕಲ್ಲು ಗಣಿಗಾರಿಕೆಯಲ್ಲಿ ಮ್ಯಾನ್ಯುಯಲ್ ಮತ್ತು ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ಗೆ 2 ವಿಧಗಳಲ್ಲಿ ಪರವಾನಗಿ ನೀಡಲಿದ್ದಾರೆ. ಅಲ್ಲದೆ ಗಣಿಗಾರಿಕೆಯ ಸ್ಫೋಟದ ಶೇಖರಣೆಗೆ ಹಲವು ಮಾನದಂಡವಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ 3 ತಿಂಗಳಿಗೊಮ್ಮೆ ಗಣಿಗಾರಿಕೆ ನಡೆಯುವ ಸ್ಥಳವನ್ನ ಭೇಟಿ ಮಾಡಿ ಪರಿಶೀಲಿಸಬೇಕು. ಇನ್ನು DYSP 6 ತಿಂಗಳಿಗೊಮ್ಮೆ ಭೇಟಿ ಮಾಡಿ ಪರಿಶೀಲಿಸಬೇಕು. ಅಲ್ಲದೆ ಕ್ವಾರಿಯ ಸ್ಫೋಟಕಗಳ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಇರಬೇಕು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದ ಧರಣಿ ಸತ್ಯಾಗ್ರಹದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ಈಶ್ವರಪ್ಪ ಅವರ ಕುರುಬ ಹೋರಾಟಕ್ಕೆ ಕೌಂಟರ್ ನೀಡೋಕೆ ಪ್ಲಾನ್ ಮಾಡಿದ್ದು ಯಾರು? ಮದುವೆಗಳಲ್ಲಿ BBMP ಮಾರ್ಷಲ್ಗಳ ನಿಗಾ ಹೇಗಿದೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ಆಗ್ರಹಿಸಿ ನಡೀತಾ ಇರುವಂತಹ ಧರಣಿ ಸತ್ಯಾಗ್ರಹ 3ನೇ ದಿನಕ್ಕೆ ಕಾಲಿಟ್ಟಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಪಂಚಮಸಾಲಿ ಸಮಾಜದ 100 ಜನರು ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದಾರೆ. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ನಾಳೆ ಪಂಚಮಸಾಲಿ ಸಮುದಾಯದ ಮುಖಂಡರ ಸಭೆ ನಡೆಯಲಿದ್ದು ಫ್ರೀಡಂ ಪಾರ್ಕ್ನಲ್ಲಿ ದುಂಡು ಮೇಜಿನ ಸಭೆಗೆ ತೀರ್ಮಾನ ಮಾಡಲಾಗಿದೆ. ಶಾಸಕರು, ಸಂಸದರು, ಜಯ ಮೃತ್ಯುಂಜಯ ಸ್ವಾಮೀಜಿ, ವಿವಿಧ ಮಂಚೂಣಿ ಸಂಘಟನೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಪಾದಯಾತ್ರೆ ವಿರೋಧಿಸಿದ ಸಚಿವರಾದ CC ಪಾಟೀಲ್, ಮುರುಗೇಶ್ ನಿರಾಣಿ ವಿರುದ್ಧ ಹೋರಾಟಕ್ಕೂ ಇದೇ ವೇಳೆ ರೂಪುರೇಷೆ ಸಿದ್ಧಪಡಿಸುವ ಸಾಧ್ಯತೆ ಇದೆ. KS ಈಶ್ವರಪ್ಪ ಕುರುಬ ಹೋರಾಟಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯ ಬಣದಿಂದ ಕುರುಬರ ಸಂಘದಿಂದ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ. ಕಲಬುರಗಿ ಜೊತೆ ಮೈಸೂರು, ಬೆಳಗಾವಿ ಅಥವಾ ಹುಬ್ಬಳ್ಳಿ, ದಾವಣಗೆರೆ ಅಥವಾ ಹರಿಹರದಲ್ಲಿ ಸಮಾವೇಶಕ್ಕೆ ನಿರ್ಧಾರ ಮಾಡಲಾಗಿದೆ. ಕುರುಬರ ಜೊತೆ ಕೋಲಿ, ಕಬ್ಬಲಿಗ, ಗೊಂಡ, ಕಾಡುಗೊಂಡ, ರಾಜಗೊಂಡ, ಗಂಗಾ ಮತಸ್ಥ ಇತರೆ ಸಮುದಾಯಕ್ಕೆ ಆಹ್ವಾನ ನೀಡಲಿದ್ದು ಕಲಬುರಗಿಯಲ್ಲಿ ಫೆಬ್ರವರಿ 28ರಂದು ಕುರುಬರ ಸಂಘದ ಸಭೆ ನಡೆಯಲಿದೆ. ಎಲ್ಲಾ ಸಮಾವೇಶಗಳಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ. ಮಾಜಿ ಪ್ರಧಾನಿ HD ದೇವೇಗೌಡರ ನೇತೃತ್ವದಲ್ಲಿ ಬೆಂಗಳೂರಿನ ಜೆಡಿಎಸ್ ಕಚೇರಿ JP ಭವನದಿಂದ ಮೌರ್ಯ ವೃತ್ತದವರೆಗೆ ಮೆರವಣಿಗೆ ನಡೆಸಿದ್ದು ಬಳಿಕ ಮೌರ್ಯ ವೃತ್ತದಲ್ಲಿ ಬೃಹತ್ ಹೋರಾಟ ನಡೆಸಿದೆ. ಕುಮಾರಸ್ವಾಮಿ ಮೈಸೂರಿಗೆ ತೆರಳಿರುವ ಹಿನ್ನೆಲೆ ದೇವೇಗೌಡರ ನೇತೃತ್ವದಲ್ಲಿ ಧರಣಿ ನಡೆದಿದ್ದು 100 ಕಾರ್ಯಕರ್ತರು ಭಾಗಿಯಾಗಿದ್ದರು.
ಸೋತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾದಯಾತ್ರೆ ನಡೆಸಲಿದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಾಲ್ಗೊಳ್ಳಲಿದ್ದಾರೆ. ಮಾರ್ಚ್ 4, 5, 6ರಂದು ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ನಾಗಮಂಗಲದಲ್ಲಿ 2 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ನಾಯಕರು ಸಮಾವೇಶ ಮಾಡಲಿದ್ದಾರೆ. ಪಾದಯಾತ್ರೆಗೂ ಮುನ್ನ ದೇವನಹಳ್ಳಿ ಕೋಟೆಯಲ್ಲಿರುವ ಮಂದಿರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಟಿಪ್ಪು ಜನ್ಮ ಸ್ಥಳಕ್ಕೆ ಕೈ ಮುಖಂಡರು ಭೇಟಿ ನೀಡಲಿದ್ದಾರೆ. ಶಾಲಾ ಶುಲ್ಕ ಕಡಿತದ ಬಗ್ಗೆ ಮತ್ತೆ ಸಭೆ ನಡೆಸಲು ಸಚಿವ ಸುರೇಶ್ ಕುಮಾರ್ ನಿರ್ಧಾರ ಮಾಡಿದ್ದು ಶೀಘ್ರವೇ ಸಭೆ ಕರೆಯಲಿದ್ದಾರೆ. ಪೋಷಕರ ಸಂಘ ಮತ್ತು ಖಾಸಗಿ ಶಾಲಾ ಒಕ್ಕೂಟಗಳ ಜೊತೆ ಸಚಿವರು ಚರ್ಚೆ ನಡೆಸಲಿದ್ದಾರೆ. ಪೋಷಕರ ಒತ್ತಡಕ್ಕೆ ಮಣಿದು ಜನವರಿ 29ರಂದು ಶೇಕಡಾ 30ರಷ್ಟು ಶುಲ್ಕ ಕಡಿತ ಆದೇಶ ಮಾಡಲಾಗಿದ್ದು, ಅಲ್ಲದೆ ಡೆವಲಪ್ಮೆಂಟ್ ಮತ್ತು ಡೊನೇಷನ್ ಫೀಸ್ಗೆ ಕೋಕ್ ನೀಡಿದ್ರು. ಆದರೆ ಶೇಕಡಾ 30ರಷ್ಟು ಫೀಸ್ ಕಡಿತಕ್ಕೆ ಖಾಸಗಿ ಶಾಲೆಗಳಿಂದ ಆಕ್ಷೇಪ ವ್ಯಕ್ತವಾಗಿದ್ದು, ನಿನ್ನೆ ಬೃಹತ್ ರ್ಯಾಲಿ ನಡೆಸಿದ್ರು. ಹೀಗಾಗಿ ಫೀಸ್ ಕಡಿತದ ಬಗ್ಗೆ ಸಭೆಗೆ ನಿರ್ಧಾರ ಮಾಡಲಾಗಿದೆ. ಕೊರೋನಾ 2ನೇ ಅಲೆ ತಡೆಗೆ ಬಿಗಿ ಕ್ರಮ ಕೈಗೊಂಡಿರುವ ಸಚಿವ ಸುಧಾಕರ್, ಮದುವೆಗಳಲ್ಲಿ ಹೆಚ್ಚಿನ ಜನ ಸೇರುವುದನ್ನು ನಿಯಂತ್ರಿಸಲು ಮಾರ್ಷಲ್ಗಳನ್ನು ನೇಮಕ ಮಾಡುವುದಾಗಿ ಹೇಳಿದರು. ಅದರಂತೆ ಮದುವೆ ಸಮಾರಂಭದ ಮೇಲೆ ಮಾರ್ಷಲ್ಗಳು ನಿಗಾ ಇಡ್ತಿದ್ದಾರೆ. ಬಾಣಸವಾಡಿ, ರಾಜರಾಜೇಶ್ವರಿ ನಗರದ ಕಲ್ಯಾಣ ಮಂಟಪಗಳಲ್ಲಿ ನಡೆದಂತಹ ಮದುವೆಗಳಲ್ಲಿ ಮಾಸ್ಕ್, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಬಗ್ಗೆ ನಿಗಾ ವಹಿಸಿದ್ದಾರೆ. ಗೆಲ್ಲಿಸಿದ್ದು ನಾವೇ ಎಂದಿದ್ದ ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ತಿರುಗೇಟು ಏನು? ಮಹಾರಾಷ್ಟ್ರದಿಂದ ಕೊರೋನಾ ಆತಂಕವಿದ್ರೂ ಚೆಕ್ಪೋಸ್ಟ್ನಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದು ಹೇಗೆ? ಅತಿಥಿ ಶಿಕ್ಷಕರಿಗೆ ಶಿಕ್ಷಕ ಧಮಕಿ ಹಾಕಿದ್ದಾದ್ರೂ ಎಲ್ಲಿ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲಿಸಿದ್ದು ನಾನೇ ಎಂದಿದ್ದ ಸಚಿವ ರಮೇಶ್ ಜಾರಕಿಹೊಳಿಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿಯನ್ನ ನಾವೇ ಮಂತ್ರಿ ಮಾಡಿದ್ದೇವೆ. ಹೈಕಮಾಂಡ್ಗೆ ಅವರ ಹೆಸರನ್ನ ನಾವೇ ಶಿಫಾರಸು ಮಾಡಿದ್ದೇವೆ. ನನ್ನಿಂದ ಅಂದವರೆಲ್ಲ ಹೆಸರು ಇಲ್ದಂಗೆ ಹೋಗಿದ್ದಾರೆ. ಅವರು ಎಷ್ಟು ವಿರೋಧಿಸ್ತಾರೆ, ನಾನು ಅಷ್ಟು ಗಟ್ಟಿಯಾಗ್ತೇನೆ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ರಮೇಶ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಟಾರ್ಗೆಟ್ ಮಾಡ್ತಿದ್ದಾರೆಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಸಚಿವ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಇದೆಲ್ಲ ಸಹಜ, ಅದನ್ನು ನಿಭಾಯಿಸುವ ಶಕ್ತಿ ನನಗಿದೆ. ಪಿಡಿಒಗಳ ಮಟ್ಟಕ್ಕಿಳಿದು ರಾಜಕಾರಣ ಮಾಡುವ ಅವಶ್ಯಕತೆ ಇರಲಿಲ್ಲ. ಆದರೆ ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಅಂತ ಸಚಿವ ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ರಾಮನ ಭಕ್ತೆ. ರಾಮ ಮಂದಿರ ನಿರ್ಮಾಣಕ್ಕೆ 2 ಲಕ್ಷ ಹಣ ಕೊಟ್ಟಿದ್ದೇನೆ. ಆದರೆ ರಾಮನ ಪಕ್ಷದ ಅವರ ಮಾತನ್ನ ರಾಜ್ಯದ ಜನ ನೋಡ್ತಿದ್ದಾರೆ. ಆಕೆ ಈಕೆ ಅನ್ನೋದು ಬಸ್ ನಿಲ್ದಾಣದಲ್ಲಿ ಹುಡುಕಬೇಕು, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅನ್ನೋದು ಅವರಿಗೆ ಶೋಭೆ ತರಲ್ಲ ಅಂತ ಹೆಸರು ಹೇಳದೆ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಹರಿಹಾಯ್ದಿದ್ದಾರೆ. ಗೋಕಾಕ್ನಲ್ಲಿ ಲಿಂಗಾಯತ ಮುಖಂಡರಿಗೆ ಶಾಸಕ ಸತೀಶ್ ಜಾರಕಿಹೊಳಿ ಆಹ್ವಾನ ನೀಡುತ್ತಿರುವ ವಿಷಯದ ಬಗ್ಗೆಯೂ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದು ಸತೀಶ್ ನನ್ನ ಜಾಯಿಂಟ್ ವೆಂಚರ್. ಬೆಳಗಾವಿ ಕುಂದ ಜೊತೆ ಗೋಕಾಕ್ ಕರ್ದಂಟು ತಿನ್ನಬಾರ್ದಾ ಅಂತ ಲಕ್ಷ್ಮಿ ಪ್ರಶ್ನೆ ಮಾಡಿದ್ದಾರೆ. ದ್ವೇಷದ ರಾಜಕಾರಣ ಯಾರಿಗೂ ಶೋಭೆ ತರೋದಿಲ್ಲ. ಅಭಿವೃದ್ಧಿಪರ ರಾಜಕಾರಣ ಬೆಂಬಲಿಸಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಕೊರೋನಾ ಭೀತಿ ಇದ್ರೂ ಕರ್ನಾಟಕ ಮಹಾರಾಷ್ಟ್ರ ಗಡಿ ಶಿನ್ನೋಳಿ ಚೆಕ್ ಪೋಸ್ಟ್ ನಲ್ಲಿ ಬೇಕಾಬಿಟ್ಟಿಯಾಗಿ ಕೋವಿಡ್ ತಪಾಸಣೆ ಮಾಡಲಾಗ್ತಾ ಇದೆ. ಕಾರಿನಲ್ಲಿ ಬರ್ತಾ ಇರುವ ಪ್ರಯಾಣಿಕರ ಕೋವಿಡ್ ವರದಿ ಕೇಳ್ತಿದ್ದಾರೆ. ಆರ್ಟಿಪಿಸಿಆರ್ ವರದಿ ಇಲ್ಲದಿರುವ ಕಾರುಗಳನ್ನ ವಾಪಸ್ ಕಳಿಸಲಾಗ್ತಾ ಇದೆ. ಮಹಾರಾಷ್ಟ್ರ ಸರ್ಕಾರಿ ಬಸ್ಗಳಲ್ಲಿ ಬರುವಂತಹ ಪ್ರಯಾಣಿಕರ ಥರ್ಮಲ್ ಸ್ಕ್ರೀನಿಂಗ್ ಮಾತ್ರ ಮಾಡ್ತಿದ್ದಾರೆ. ಆದರೆ ಬೈಕ್ ರಾಜ್ಯದ ಬಸ್ಗಳ ಮೂಲಕ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇರುವಂತಹ ಪ್ರಯಾಣಿಕರಿಗೆ ಯಾವುದೇ ತಪಾಸಣೆ ಮಾಡ್ತಿಲ್ಲ. ಬಸ್, ಬೈಕ್ಗಳ ಮೂಲಕ ನಿತ್ಯ ಸಾವಿರಾರು ಪ್ರಯಾಣಿಕರು ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಆಗಮಿಸುತ್ತಿದ್ದಾರೆ. ಆದರೆ ಕೇವಲ ಕಾರಿನಲ್ಲಿ ಬರ್ತಾ ಇರುವಂತಹ ಪ್ರಯಾಣಿಕರನ್ನ ಮಾತ್ರ ತಪಾಸಣೆ ಮಾಡ್ತಾ ಇದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರುಗಳ ಜೊತೆಗೆ ಉಳಿದೆಲ್ಲ ವಾಹನ ತಪಾಸಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಭೀಮಾ ತೀರದ ಮಹಾದೇವ ಭೈರಗುಂಡ ಮೇಲೆ ನಡೆದಿದ್ದ ಶೂಟೌಟ್ ಕೇಸ್ನ 34 ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾದ ವಿಡಿಯೋ ವೈರಲ್ ಆಗಿದೆ. ಪ್ರಮುಖ ಆರೋಪಿ ಮಡಿಪಾಳಯ್ಯ, ಹಿರೇಮಠ ಸೇರಿದಂತೆ ಇತರೆ ಆರೋಪಿಗಳು ವಿಜಯಪುರ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಭದ್ರತೆಯಲ್ಲಿ ಆರೋಪಿಗಳನ್ನು ಕರೆತರಲಾಗಿದೆ. ನಟೋರಿಯಸ್ ಹಂತಕ ಮೃತ ಧರ್ಮರಾಜ ಚರ್ಚನ ಅಭಿಮಾನಿಗಳು ಡಿಜೆ ಸಾಂಗ್ ಟಚ್ ಕೊಟ್ಟು ವಿಡಿಯೋ ವೈರಲ್ ಮಾಡಿದ್ದಾರೆ ಎನ್ನಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ ಗ್ರಾಮದಲ್ಲಿ ಅತಿಥಿ ಶಿಕ್ಷಕಿಯೊಬ್ಬಳಿಗೆ ಶಿಕ್ಷಕನೊಬ್ಬ ಧಮಕಿ ಹಾಕಿದ್ದಾನೆ ಎನ್ನಲಾಗಿದೆ. ಜನವರಿ 21ರಂದು ಅತಿಥಿ ಶಿಕ್ಷಕಿ ಹುದ್ದೆಗೆ ನಂದಿನಿ ಎಂಬಾಕೆ ಅಧಿಕೃತವಾಗಿ ಆಯ್ಕೆಯಾಗಿದ್ರು. ಆದರೆ ಶಿಕ್ಷಕ ಅಶೋಕ್ ಲಮಾಣಿ ಎಂಬಾತ ನಂದಿನಿನ ರಿಜೆಕ್ಟ್ ಮಾಡಿ ಪತ್ನಿ ಲಕ್ಷ್ಮವ್ವಳನ್ನ ಆಯ್ಕೆ ಮಾಡಿದ. ಇದನ್ನ ಪ್ರಶ್ನೆ ಮಾಡಿದಕ್ಕೆ ಶಿಕ್ಷಕ ಅಶೋಕ್ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ನಂದಿನಿ ದೂರು ದಾಖಲಿಸಿದ್ದಾರೆ.